ಭಾರತದ ಬ್ಯಾಂಕ್ಗಳು ತಮ್ಮಿಂದ 14,000 ಕೋಟಿ ಸಾಲ ವಸೂಲಿ ಮಾಡ್ಕೊಂಬಿಟ್ಟಿದ್ದಾರೆ ಗೊತ್ತಾ ಅಂತ ಮಲ್ಯ ಹೇಳಿದರು. ಅದಕ್ಕೆ ಕೇಂದ್ರ ಸಚಿವಾಲಯ ಹೇಳ್ತಿದ್ದಾರೆ ಹಾಗೆಲ್ಲ ಏನಿಲ್ಲಪ್ಪ, ನೀವು ತೊಗೊಂಡಿದ್ದು 6,848 ಕೋಟಿ, ಆಮೇಲೆ ನೀವು ಅದನ್ನೆಲ್ಲ ಕೊಡಲಿಲ್ಲ ಮಾಡಲಿಲ್ಲ, ಅದೆಲ್ಲ ಹಿಂಗಾಗಿ ನಮಗೂ ನಿಮಗೂ ಜಗಳ ಆಗಿ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಎಲ್ಲ ಆಗಿ ಫೈನಲಿ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರಿ 17,781 ಕೋಟಿ ಆಗೋಯ್ತು. ಹಾಗಾಗಿ 10,000 ಚಿಲ್ಲರೆ ಕೋಟಿ ತೊಗೊಂಡಿದ್ದೀವಿ, ಇನ್ನೂ ಒಂದು 6,000 ಚಿಲ್ಲರೆ ನೀವು ಕೊಡಬೇಕಪ್ಪ 6,800 ಅಂತ ಹೇಳಿದ್ದಾರೆ. ಏನು ಅಷ್ಟು ಸರಿ ಅಲ್ಲಪ್ಪ. ಎಂತೆಂಥ ಕಚಡ ರಾಜಕಾರಣಿಗಳಿಗೋ ಅಥವಾ ಯಾರ್ಯಾರಿಗೋ ನೀವು ಬ್ಯಾಂಕ್ ಅವರು ಹೇರ್ ಕಟ್ ತೊಗೊಂಡಿಲ್ವಾ, ಹೇರ್ ಕಟ್ ತೊಗೊಂಡು ಬಡ್ಡಿ ಬಿಟ್ಕೊಟ್ಟು, ಓಕೆ, ಸಾಲ ಕಟ್ಟದೇ ಇದ್ದವ್ರಿಗೆಲ್ಲ ಬಡ್ಡಿ ಮನ್ನಾ ಮಾಡಿ ಪ್ರಿನ್ಸಿಪಲ್ ಕಟ್ಟಿ ಅಂತ ನೀವೇ ಸ್ಕೀಮ್ಗಳನ್ನು ಮಾಡಿಲ್ವಾ? ಹೌದು, ಅಷ್ಟನ್ನು ಮಾತ್ರ ಕಟ್ಸ್ಕೊಂಡಿದ್ದೀವಿ. ಮಾಡಿಲ್ವಾ ನೀವುಗಳು? ತಲೆ ಮಾಡಿಸ್ಕೊಂಡು ಹೋಗಿರತ್ತಲ್ವಾ ಸರ್, ಅದು ಬೇರೆ, ಅದಕ್ಕೆ ಕ್ರಮ ತಗೊಳ್ಳಿ, ಅದನ್ನ ನಾನು ಬೇಡ ಅಂದಿಲ್ಲ. ಇದು ಹೆಂಗಾಗತ್ತೆ, ಅವ್ರಿಗೆ ಯಾಕದ ಒಂದು ಸಪ್ರೇಟ್ ರೂಲ್ ಅಪ್ಪ? ಕಟ್ತೀನಿ ಅಂದಿದ್ರೆ ಆ ರೂಲ್ ಬರ್ಬೋದಿತ್ತೇನೋ ಸರ್. ಏನಿಲ್ಲ, ಎಲ್ಲ ಅವ್ರವ್ರಿಗೆ ಬೇಕಾಗಿದ್ದ ಥರದಲ್ಲಿ ಮಾಡ್ತಾರೆ ಅಷ್ಟೇ. ಎಸ್. ಇನ್ನು ಕರಾವಳಿಯಲ್ಲಿ ಕೋಮು ಸಂಘರ್ಷ ತಡೆಯಲು ಮಂಗಳೂರಿನಲ್ಲಿ ಹೊಸದಾಗಿ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅಸ್ತಿತ್ವಕ್ಕೆ ಬಂದಿದ್ದು ಗೃಹ ಸಚಿವ ಪರಮೇಶ್ವರ್ ಅವರು ಚಾಲನೆ ಕೊಟ್ಟರು. ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ ಸೇರಿ 3 ಜಿಲ್ಲೆಗಳಲ್ಲಿ ಎಸ್ಎಎಫ್ ಕೋಮು ಹಿಂಸೆ ಹತ್ತಿಕ್ಕಲಿದೆ. ಡಿಐಜಿ ದರ್ಜೆಯ ಅಧಿಕಾರಿಗಳು ನೇತೃತ್ವದಲ್ಲಿ ಕಾರ್ಯವನ್ನು ನಿರ್ವಹಿಸಲಿರುವಂತಹ ಈ ಎಸ್ಎಎಫ್ಗೆ ಸದ್ಯ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿಯೇ ಹೆಚ್ಚುವರಿ ಹೊಣೆಯನ್ನು ಹೊತ್ತಿದ್ದಾರೆ. ಆಲ್ ರೈಟ್, ಅದು ನೋಡೋಣ ಅದೇನು ಕೆಲಸ ಮಾಡುತ್ತೆ ಅಂತ. ಯಾಕಂದರೆ ಜನ ಅವರೇ ಅಲ್ವೇ, ನೀವು ಬಟ್ಟೆ ಚೇಂಜ್ ಮಾಡಿಬಿಟ್ರೆ ಓಕೆ. ನಂಬರ್ 1. ನಂಬರ್ 2, ಈ SAF ಅಂತ ನೀವು ಮಾಡಿದ್ದೀರಲ್ಲ, ಇವ್ರಿಗೆ ಸ್ಪೆಷಲ್ ಟ್ರೈನಿಂಗ್ ಏನು ಕೊಟ್ಟಿದ್ದೀರಿ? ಇನ್ ವಾಟ್ ಪ್ಯಾರಾಮೀಟರ್ಸ್ ಆರ್ ಮೆಟ್ರಿಕ್ಸಲ್ಲಿ ಅವರು ಡಿಫ್ರೆಂಟಾಗಿ ವರ್ಕ್ ಮಾಡಬೇಕೀಗ? ಕಮಾಂಡೋ ಅಂದರೆ ದರ್ ಇಸ್ ಎ ಸಪ್ರೇಟ್ ಟ್ರೈನಿಂಗ್, ಒಂದು ಟ್ರೈನಿಂಗ್ ಇದೆ. ಆರ್ಮಿನಲ್ಲಿ ಒಂದು ಟ್ರೈನಿಂಗ್ ಇರುತ್ತೆ, ಪೊಲೀಸಲ್ಲಿ ಒಂದು ಟ್ರೈನಿಂಗ್ ಇರುತ್ತೆ. ಹಾಗಾಗಿ ಇವ್ರಿಗೆ ಏನು ಟ್ರೈನಿಂಗ್ ಕೊಟ್ಟಿದ್ದೀರಿ? SAF ಅಂದರೆ ಗೊತ್ತಿಲ್ಲ, ಏನೋ ಒಂದು ಬಟ್ಟೆ ಹಾಕಿಸ್ಬಿಟ್ಟು ಹೊಸ ತಂಡ ಮಾಡಿದ್ದೀರಿ. ಆ ತಂಡ ಏನು ನೋಡೋಣ, ವಿ ವಿಲ್ ವಾಚ್ ಇಟ್ ಔಟ್.